ಆಯ್ತು ಮಹಾರಾಣಿ ಅವರೇ, ತಾವು ಮದುವೆ ಆದ್ಮೇಲೂ ಹೀಗೆ ಇರ್ತೀರಾ ಅಂತ ನೋಡ್ತೀನಿ. ಒಂದ್ ನಿಮಿಷ ಇರು, ಬಂದೆ. ಅಕ್ಕ, ನಿನ್ ಕಾಲ್ ಕೊಡು. ಅಕ್ಕ, ನೀನ್ ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಿದ್ಯಾ ಅಂದ್ರೆ ನಂಗೆ ನಂಬೋದಕ್ಕೆ ಆಗ್ತಿಲ್ಲ ಕಣೆ. ನೀನಿಲ್ದೆ ಈ ಮನೆ ಖಾಲಿ ಖಾಲಿ. ಅದು ನೆನ್ಸ್ಕೊಂಡ್ರೆ ನನಗೆ ಭಯ ಆಗ್ತಿದೆ ಕಣೆ. ಅಕ್ಕ, ನನಗೆ ನೆನಪಿದ್ಯಾ, ನಾನು ಚಿಕ್ಕವಳಿದ್ದಾಗ ನಿನ್ನ ಹತ್ರ ಹಠ ಮಾಡಿ ನಾನು ಜುಮ್ಕಿ ಕಿತ್ಕೊಳ್ತಿದ್ದೆ. ಆ ರೀತಿ ಇಸ್ಕೊಂಡಾಗೆಲ್ಲ ಒಂದು ಜುಮ್ಕಿನ ಕಳ್ದಾಕೊಂಡು ಬರ್ತಿದ್ದೆ. ಮುಂದೆ ಆ ರೀತಿ ಜುಮ್ಕಿ ಇಸ್ಕೊಳ್ಬೇಕಂದ್ರೆ ನೀನು ನನ್ನ ಜೊತೆನೇ ಇರಲ್ವಲ್ಲ. ಕುಡಿ. ಆಲ್ರೆಡಿ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಮತ್ತೆ ಕಣ್ಣೀರಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ. ಹೀಗೆಲ್ಲ ಮಾತಾಡಬೇಡ ನೀನು. ಅಕ್ಕ, ನಿನ್ನ ಜೊತೆ ಹೀಗಿರೋದಕ್ಕೆ ಇನ್ನು ಯಾವಾಗ ಟೈಮ್ ಸಿಗುತ್ತೋ ಏನೋ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಿನ್ನ ಜೊತೆನೇ ಇರ್ತೀನಿ. ಈ ಮನೆ, ರೂಮು, ಈ ಜಾಗ ಅಷ್ಟೇ ಅಲ್ಲ, ಯಾರೋ ನನ್ನ ಅರ್ಧ ಭಾಗನ ತಗೊಂಡೋಗೋಷ್ಟು ಫೀಲ್ ಆಗ್ತಿದೆ ಕಣೆ ಅಕ್ಕ. ನಿನ್ನ ಬಿಟ್ಟು ನಾನು ಹೇಗೆ ಇರ್ಲಿ? ಅಜ್ಜಿನೂ ನೀನಿಲ್ದೆ ಬೇಜಾರಾಗಿ ಕೂತ್ರೆ ನಾನು ಏನೇ ಮಾಡ್ಲಿ ಅಕ್ಕ?